ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜ ಮಹಾರಾಜರ ಕಾಲದಿಂದ ಹಿಡಿದು ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದಾಗಲಿಂದ ಹಿಡಿದು ಇಲ್ಲಿವರೆಗೂ ಬಂದಿದೆ ಕರ್ನಾಟಕದಲ್ಲಿ. ಅದು ಮಾನ್ಯ ಬಿಜೆಪಿ ಅಧ್ಯಕ್ಷರು ಕೂಡ ಬಾಂಬೆ ಬಾಯ್ಸ್ ಅದನ್ನು ಕೂಡ ಕೆಲವರೆಲ್ಲ ಹೋಗಿ ಇಂಜಂಕ್ಷನ್ ಆರ್ಡರ್ ತಗೊಂಡು ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಎಷ್ಟು ಕೇಸ್ಗಳಿದೆ ನೋಡಿ ಅಲ್ಲಿ. 20+ ಕೇಸ್ಗಳು ಈಗಾಗಲೇ ಹನಿ ಟ್ರಾಪ್ಗಳು ಇಂಜೆಕ್ಷನ್ ಆರ್ಡರ್ ತಗೊಂಡು ಕೂತಿದ್ದಾರೆ. ಇವ್ರು ಯಾರಿಗೆ ಇವರು ಮನೆ ಮುಂದೆ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂಗೆ ಈ ಕತೆ ಹೇಳೋದೆಲ್ಲ ಬೇಡ. ಬಿಜೆಪಿ ಅವರು ನಡೆದೋಗಿದೆ, ಅದು ಈಗಾಗಲೇ ತನಿಖೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅದಾಗಲಿ ಆಮೇಲೆ ನೋಡಿ. ಯಾವ CBI ಅದಕ್ಕೆ ಬೇಕಾಗಿರೋದು? ಇರ್ತಕ್ಕಂಥವ್ರು ಕಂಪ್ಲೇಂಟ್ ಕೊಟ್ರೆ ಎಲ್ಲ ಎದೆದುರಿಗೆ ಸಾಕ್ಷಿಗಳ ಸಮೇತ ಇದೆ, ಅದಕ್ಕೆ CBI ಬೇಕಾ? ಹಂಗೆ ಇವನಿಗೆ ಕನ್ನಡಿ ಬೇಕಾ ನೋಡ್ಲಿಕ್ಕೆ? ಹಾಗೆ ಮಾಡಿ. ಹೌದು ಹೌದು, ಸಾಕ್ಷಿಗಳೇ ಇದೆಯಲ್ಲ. ಕೆಲವು ಹನಿ ಟ್ರ್ಯಾಪರ್ಸೇ ಬಂದು ಹೇಳಿದ್ದಾರೆ, ನಮಗ್ ಮಾಡಿದ್ದಾರೆ, ನಮಗೆ ನೋಡಿದ್ದಾರೆ ಅಂತ. ಅವ್ರು ಎಲ್ಲ ಸತ್ಯ ಈಚೆ ಬರುತ್ತೆ. ಆದ್ರೆ ರಾಜಣ್ಣ ಅವ್ರು ಹೇಳಿದ್ರು SIT ಇಂದ ತನಿಖೆ ಆದ್ರೆ ನಮ್ಗೆ ನ್ಯಾಯ ಸಿಗೋದಿಲ್ಲ ಅನ್ನುವ ರೀತಿಯಲ್ಲಿ ಹೇಳಿದ್ರು. ನಾನಾದ್ರೂ ರಾಜಣ್ಣ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇವೆಲ್ಲವೂ ಸಹ ಕರ್ನಾಟಕದ ಘನತೆ ಗೌರವಕ್ಕೆ ನಾವೆಲ್ಲ ಸಹ ತಂತಕ್ಕಂಥ ಕೆಲಸ. ಇದು ರಾಜ್ಯದಲ್ಲದೆ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತದೆ. ಮೊದಲು ಶುರುವಾಗಿದ್ದೆ ಗುಜರಾತ್ ಅಲ್ಲಿ ಸಂಜಯ್ ಜೋಶಿ ಅಂತ ಹೇಳಿ ಒಬ್ಬ RSS ನ ಪ್ರಚಾರಕ ಪ್ರಮುಖ ನಾಯಕ. ಅವ್ರನ್ನೇ ಹನಿ ಟ್ರ್ಯಾಪ್ ಮಾಡಿ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬಿಟ್ಟಿದ್ರು ಮಹಾನ್ ಬಾಬು. ತಾವು ನರೇಂದ್ರ ಮೋದಿ ಅವರ ಬಗ್ಗೆ ನೀವು ಹೆಸರು ಹೇಳಿದಿರಿ, ಬಹಳ ಒಳ್ಳೇದಾಯ್ತು. ನಾನು ಅದನ್ನೇ ಹೆಸರು ಹೇಳ್ತಾ ಇಲ್ಲ. ಸಂಜಯ್ ಜೋಶಿ ಅಂದ್ರೆ ಗೊತ್ತಾಗುತ್ತೆ ಯಾರು ಮಾಡಿದ್ದು ಅಂತ ಹೇಳಿ. ಇವೆಲ್ಲ ನಡೆದೋಗಿದೆ. ಒಂದು ಹೆಣ್ಮಗಳಿಗೆ ಅವ್ರನ್ನ ರಕ್ಷಣೆಗೋಸ್ಕರ STF ಕೂಡ ಕೊಟ್ಟಿದ್ದಾರೆ ಗುಜರಾತಲ್ಲಿ. ಆ ಥರ ಕೆಲಸಗಳೇನು ಕರ್ನಾಟಕದಲ್ಲಿ ಆಗಿಲ್ಲ. STF ಅಂದ್ರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್, ಏನೋ ಭಯೋತ್ಪಾದಕರಿಗೆ ಇವ್ರನ್ನೆಲ್ಲ ನಿಗ್ರಹ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದನ್ನು ಅವನ ಹೆಣ್ಮಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಅಂತ. ಅದು ಎಷ್ಟು ಬೇಕಾದ್ರೂ ಹೇಳ್ತೀನಿ. ಆದ್ರಿಂದ ದೇಶದಲ್ಲಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ.